ಎಷ್ಟು ಕ್ಲೀನ್ ಮಾಡಿದ್ರು ನಮ್ಮನೇಲಿ ನೋಡಿ. ಬೆಳಗ್ಗೆ ಎದ್ದು ಕ್ಲೀನ್ ಮಾಡಿದ್ದೀನಲ್ಲ ಪರಿಸ್ಥಿತಿ ನೋಡಿ. ಯಾರಾದರೂ ಬಂದಾಗ ಬಾ ಹಾಕೋದಿಲ್ಲ ಹಿಂಗೆ ಕರ್ಕೊಳ್ಳ. ಹಲೋ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ಲ. ನಾನು ಕೃಪಾ. ಸೌಂಡ್ ನೋಡಿ ಹೆಂಗೆ ಕೇಳ್ತಾರೆ. 5 ಗಂಟೆಗೆ ಎಬ್ಸಿದ್ದಾರೆ ನಮ್ಮ ಮನೆಯವರು. ಇವತ್ತು ನಾವು ಶಿವಮೊಗ್ಗ ಹೋಗೋದಾಗಿತ್ತು, ನಾನು ನನ್ನ ಮಗ. ಈಗ ಹೊರಟು ಸುಮಾರು ದಿನ ಆಯಿತು ಬಿಟ್ಟು. ಇವತ್ತು ಹೋಗೋದು ಅಂತ ಹೇಳಿ ಎಲ್ಲ ರೆಡಿ ಆಗಿತ್ತು. 4 ಗಂಟೆಗೆ ಅಲಾರಾಮ್ ಕೂಡ ಇಟ್ಟಾಗಿತ್ತು. ನಮ್ಮ ಶ್ರೇಯದು ಅವರು ನಮ್ಮನೆಲ್ಲ ಹೋದಾಗ ಒಂದು ಬ್ಯಾಟ್ ತಂದಿದ್ರು. ಆ ಬ್ಯಾಟನ್ನು ಹುಡುಗರೆಲ್ಲ ಸರಿ ಮುರಿದಿದ್ರು. ಅವನಿಗೆ ಒಂದು ಬ್ಯಾಟ್ ಕೊಡಿಸಿದ್ರು ಆನ್ಲೈನಲ್ಲಿ. ಆ ಬ್ಯಾಟು ಎತ್ತಾಕಾಗದೇ ಇರೋಷ್ಟು ವಜ. ನೆನ್ನೆಯಿಂದ ಗಲಾಟೆ, ನೀವು ಬ್ಯಾಟ್ ಕೊಡಿಸಿದ್ದೀರಿ ನನಗೊಂದು ಅಂತ. ಈ ಬಾಗಿಲು ಯಾಕೆ ಹಿಂಗೆ ತೆಗೆದಿದ್ದೀನಿ ಗೊತ್ತಾ? ಅದು ಫಸ್ಟು ಮಾಡಿದಾಗ ಅಲ್ಲಿ ಹಿಂಗಿನ 2 ಡಬ್ಬ ಇಟ್ಟು ಒಂದು 2-3 ದಿನ ಆಗಿತ್ತು. ಅದು ಹಿಂಗಿನ ವಾಸನೆ ಆಗಿಬಿಟ್ಟಿದೆ. ಅದೇನಾದರೂ ಹಿಂಗಿನ ವಾಸನೆ ಹೋಗ್ಬೇಕಂದ್ರೆ ಏನು ಮಾಡಬೇಕು ಅಂತ ನನ್ನ ಕಮೆಂಟಲ್ಲಿ ತಿಳಿಸಿ. ಅದಕ್ಕೆ ನಾನೇನು ಮಾಡಿದೆ ಗೊತ್ತಾ, ಒಂದು ಮಾವಿನ ಹಣ್ಣು ಇತ್ತು, ಅದನ್ನು ಇಟ್ಟು ಬಾಗಿಲಾಕಿದ್ದೀನಿ. ಆಲೂಗಡ್ಡೆ ಹೆಚ್ಚಿಟ್ಟರೆ ವಾಸನೆ ಹೋಗುತ್ತೆ ಅಂತಾರಲ್ಲ. ಫ್ರಿಜ್ಜಲ್ಲಿ ಏನಾದರೂ ವಾಸನೆ ಆದರೆ, ಇಲ್ಲ ಮಸಿ ಕೆಂಡ ಇರುತ್ತೆ ಗೊತ್ತಾ, ಇಡ್ಲಿದಾವ ನಿಮ್ಮದು ಇದೆ ಹತ್ರ ಇದ್ರೆ ತರ್ರಿ ನೋಡೋಣ. ಈರುಳ್ಳಿ ಹೆಚ್ಚಿಟ್ರೆ ಇನ್ನೂ ಈರುಳ್ಳಿ ವಾಸನೆ ಬರುತ್ತೆ. ಅದಕ್ಕೆ ಮಾವಿನ ಹಣ್ಣು ಇಟ್ಟಿದ್ದೀನಿ. ವಾಸನೆ ಏನಾದರೂ ಬೇರೆ ಥರ ಬರಲಿ ಅಂತೇಳಿ. ಒಂಥರ ವಾಸನೆ, ಅದು ತೆಗಿಯೋದಕ್ಕೂ ಒಂಥರ ಹಿಂಗಿನ ಒಂಥರ ಅನಿಸುತ್ತೆ. ನಂಗೆ ಅದು ಇಷ್ಟನೇ ಆಗಲ್ಲ. ನಮ್ಮನೇಲಿ ಒಂದು ಇಡೀ ರಾತ್ರಿ ಹಿಂಗೆ ಬಾಗಿಲು ತೆಗೆದಿಡು ಅಂತ ಹೇಳಿದ್ದಾರೆ. ಅದನ್ನಾರು ಒಂದಿನ ಮಾಡಿ ನೋಡ್ಬೇಕು ನೋಡೋಣ. ನಾನು ಶ್ರೇಯಿಗೆ ಏನಂದ್ರೆ ಗೊತ್ತಾ, ಒಂದು ಪರ್ಫ್ಯೂಮು ಒಂದು ಕಾಟನಿಗೆ ಹೊಡೆದ್ಬಿಟ್ಟು ಅಲ್ಲಿ ಇಡು ಅಂತ ಅಂದೆ. ಅದನ್ನೇ ಅದು ಮಾಡಿಲ್ಲ. ಬ್ಯಾಟ್ ಇದನ್ನು ಹೇಳ್ತೀನಿ. ಈಗ ಶಿವಮೊಗ್ಗದ ಕತೆ ಹೇಳ್ತೀನಿ. ಆಮೇಲೆ ಬ್ಯಾಟು ಮುರಿದೋಗಿತ್ತಲ್ಲ, ಅದು ವಜಾ ಇರೋ ಬ್ಯಾಟ್ ಕೊಡಿಸಿದ್ದಾರೆ. ಇವ್ನಿಗೆ ಬ್ಯಾಟ್ ಬೇಕು. ಆಮೇಲೆ ನಾನೇನಂತೆ, ಹೋಗ್ತೀವಲ್ಲ ಹೆಂಗಿದ್ರು ಡೆಕಾಥ್ಲಾನಿಗೆ ಹೋಗಿ ಕೊಡಿಸ್ತೀನಿ ಅಂತ. ನಮ್ಮನೇಲಿ ಅಷ್ಟೆಲ್ಲ ಎಕ್ಸ್ಪೆನ್ಸಿವ್ದು ಬೇಡ, ಅವನಿಗೆ ಇಲ್ಲಿ ಹೋಗೋ ತನಕ ಆಟ ಆಡೋದಕ್ಕೆ ಇನ್ನೇನೊಂದು ಸ್ವಲ್ಪ ದಿನ ಇರ್ತಾನಲ್ಲ ಅಂತ ಹೇಳಿ. ಆಮೇಲೆ ನೆನ್ನೆ ಸಂಜೆ ಹೋಗಿ ಒಂದು ಬ್ಯಾಟ್ ತಗೊಂಡ್ಬಂದಿದ್ದಾರೆ. ಅವನೂ ಕರ್ಕೊಂಡು ಹೋಗಿಲ್ಲ ಅವರು. ಬ್ಯಾಟ್ ತಗೊಂಡು ಬಂದಿದ್ದಾರೆ. ಆ ಬ್ಯಾಟ್ ಯಾವಾಗ ತಂದ್ರು ನಮ್ಮ ಶಿವಮೊಗ್ಗ ಟೂರ್ ಕ್ಯಾನ್ಸಲೇ ಮಾಡಿದ. ನಮ್ಮನೇಲಿ ಅದೇ ಅಂತಿದ್ರು, ಒಂದು ಬ್ಯಾಟ್ ನೋಡು ಏನೆಲ್ಲ ಮಾಡಿಸ್ತು ಅಂತ ಹೇಳ್ತಾಯಿದ್ರು. ಹೊರಟು ನಾನು ಕಡುಬಿಗೆ ರವೆ ಎಲ್ಲ ಮಾಡಿ ರಾತ್ರಿ ಇದನ್ನು ಏನದು ಅಲಾರಾಮ್ ಕೂಡ ಇಟ್ಕೊಂಡಿದ್ದೀನಿ. 4 ಗಂಟೆಗೆ ಹೇಳಬೇಕು, ಬೇಗ ಹೋಗಬೇಕು, 10:30 ಬಸ್ಸಿಗೆ ಹಿಂಗೆ ಹೋಗ್ಬಿಡೋಣ ಅಂತ ಹೇಳಿ. ಆಮೇಲೆ ಹಿಂಗಾಯ್ತಾ. ಹಾಗಾಗಿ ಶಿವಮೊಗ್ಗ ಟೂರ್ ಕ್ಯಾನ್ಸಲ್ ಆಯಿತು. ನಮ್ಮನೆಯವರಿಗೆ ನೆನಪಿಲ್ವೋ ಏನೋ ಗೊತ್ತಿಲ್ಲ, ನಮ್ಮಿಬ್ಬರು ಕ್ಯಾನ್ಸಲ್ ಮಾಡ್ಕೊಂಡಿದ್ದು. ಅವ್ರಿಗೆ ಇಷ್ಟ ಆಗಿಲ್ಲ, ಹೋಗ್ಬಾ ಅಂತ ಹೇಳ್ತಾನೇ ಇದ್ದರು. ಆಮೇಲೆ ಬೆಳಗ್ಗೆ 5 ಗಂಟೆಗೆ ಎಬ್ಸಿದ್ದಾರೆ. ಹೇಳಲ್ಲೇ ಹೋಗಲ್ಲ ರೀ ಶಿವಮೊಗ್ಗ ಅಂತ. ಇಲ್ಲ ರೀ ಕ್ಯಾನ್ಸಲ್. ತಾಯಿ ಮಗ ಮಾತಾಡ್ಕೊಂಡು ಶಿವಮೊಗ್ಗ ಟೂರ್ ಕ್ಯಾನ್ಸಲ್ ಮಾಡ್ಕೊಂಡಿದ್ದೀರಾ ಅಂತ ಅಂದರು. ಟೂರು ಕ್ಯಾನ್ಸಲ್ ಆಗಿದೆ ಅಂದ್ರೂ 5:15 ಎದ್ದು ಬಂದ್ವಿ. ಎಚ್ಚರ ಆಗಿತ್ತಲ್ಲ. ಹಾಗಾಗಿ ನಮ್ಮಲ್ಲಿ ಟೀ ಕುಡಿದು ಅವರು ಊರಿಗೆ ಹೊರಟಿದ್ದಾರೆ. ಆಲೂಗಡ್ಡೆ ಹೆಚ್ಚಿಲ್ಲ ನೋಡೋಣ, ಯಾರಿಗಾರು ಗೊತ್ತಾ ಅಂತ ಹೇಳಿ. ನನಗೆ ಅದು ಬಾಗಿಲು ತೆಗೆದ್ರೆ ಒಂಥರ ಅನ್ಸುತ್ತೆ. ನಾನು ಹಾಗಾಗಿ ಈ ಬಾಗಿಲು ಒಂದ್ಸಲ ತೆಗೆಯೋದೇ ಇಲ್ಲ. ಆ ಕಡೆನೇ ತೆಗಿತೀನಿ. ಈ ಕಡೆ ತೆಗೆದ್ರೆ ಮುಖಕ್ಕೆ ಹೊಡೆಯುತ್ತೆ. ಮಾವಿನಲ್ಲಿ ಇಟ್ಟಿದ್ದೀನಪ್ಪ ಅಂತ ಏನು ಸ್ಮೆಲ್ ಏನು ಚೇಂಜ್ ಆಗಿಲ್ಲ. ಎಂತ ಟೀ ಶರ್ಟ್ ಎಂತ ಕೊಳ್ತಾಗಿತ್ತಲ್ಲ, ಕೊಳೆ ಆಗುತ್ತಾ? ಅಲ್ಲ, ಇಲ್ಲೇನೋ ಹತ್ತಿದೆ. ಬಟ್ಟೆ ನಿನ್ನೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ ಮಧ್ಯಾಹ್ನ. ಇದನ್ನೇ ತೆಗೆದಿಟ್ಟಿದ್ದೀನಿ, ಒಣಗ್ಸೋಕ್ಕೆ ಆಗಿಲ್ಲ. ಯಾಕೋ ಸುಸ್ತದಂಗೆ ಆಗ್ಬಿಟ್ಟು ನನಗೆ. ಹಾಗಾಗಿ ನಾನು ಅದಕ್ಕೆ ಸಾವಸಕ್ಕೆ ಹೋಗಿಲ್ಲ. ಊರಿಂದ ಬಂದಾಗಿಂದನೂ ಶಿವಮೊಗ್ಗ ಹೋಗೋಣ ಅಂತ ಹೇಳ್ತಾನೆ ಇದ್ದೀವಿ. ಆದರೆ ಹೋಗೋದಕ್ಕೆ ಮಾತ್ರ ಹಾಗೇ ಇಲ್ಲ. ನಮ್ಮನೆಯವ್ರು ಏನಂದರು ಅಂದರೆ, ನಾನು ಬರೋದಿಲ್ಲ, ನೀನು ಅವನು ಮಾತ್ರ ಹೋಗಿ ಬನ್ನಿ ಅಂತ ಹೇಳಿದ್ರು. ಹಾಗಾಗಿ ನಾನೀಗ ಅವನನ್ನು ಹಿಡಿಯಬೇಕಾಗಿದೆ. ನನಗೇನು ಗೊತ್ತಾ, ಒಬ್ಬಳೇ ಹೋಗೋಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ. ಚಿನ್ನಿ ಬಂದಾಗ ಕರ್ಕೊಂಡು ಹೋಗೋಣ ಅಂದ್ಕೊಂಡೆ. ಅವಳು ಕೂಡ ಬರಲಿಲ್ಲ. ಅವಳು ಕೂಡ ಬರೋದ್ರಲ್ಲಿ ಇದ್ಲು ಸದ್ಯ. ಆಮೇಲೆ ಅವಳಿಗೆ ಏನೋ ಕ್ಲಾಸು ಅದು ಇದು ಎಲ್ಲ ಇತ್ತು ಅಂತ ಹೇಳಿ ಆಮೇಲೆ ನಾನು ಬರೋದಿಲ್ಲ ಅಂತ ಹೇಳಿದ್ಲು. ಶ್ರೇಯು ಹೋಗೋದ್ರೊಳಗೆ ಒಂದು ಸಲ ಬರ್ತೀನಿ ಅಂತ ಕೂಡ ಹೇಳಿದ್ದಾಳೆ. ಆದರೆ ಯಾವಾಗ ಬರ್ತಾಳೆ ಏನು ಅಂತ ಇನ್ನೂ ಗೊತ್ತಿಲ್ಲ. ಬೆಳಗ್ಗೆ ನೋಡಿ ಇಷ್ಟೆಲ್ಲ ಎದ್ದ ತಕ್ಷಣ ನನ್ನ ಕೆಲಸ ಇದೇ ಆಗಿಬಿಡುತ್ತೆ, ಕ್ಲೀನ್ ಮಾಡೋದೇ ಕೆಲಸ ಆಗುತ್ತೆ. ಏನಂದರೆ ನಿನ್ನೆ ನಮ್ಮ ಮನೆಗೆ ಯಾರೋ ಒಬ್ಬರು ಬಂದಿದ್ದರು, ಮದುವೆ ಕರೆಯೋಕ್ಕೆ ಅನಿಸುತ್ತೆ. ಅವ್ರಿಗೆ ಕೂರೋದಕ್ಕೆ ಜಾಗ ಇರಲಿಲ್ಲ. ನಮ್ಮ ಶ್ರೇಯು ಅಲ್ಲಿ ಬುಕ್ ಇಟ್ಟು ಇಲ್ಲಿಟ್ಟು ಇದೇ ಥರ ಮಾಡಿದ್ದ.
ನಾನು ಇಷ್ಟು ಕ್ಲೀನ್ ಮಾಡಿರ್ತೀನಲ್ಲ, ಯಾರಾದರೂ ಬಂದಾಗ ಮಾತ್ರ ನಮ್ಮ ಮನೆ ಗಲೀಜಾಗಿರುತ್ತೆ. ನಾನು ಯಾವಾಗಲೂ ಅಂದ್ಕೊಳ್ಳೋದು ಯಾಕೆ ಹಾಗೆ ಅಂತ ನನಗೆ ಗೊತ್ತಿಲ್ಲ. ನಮ್ಮ ಶ್ರೇಯು ಬಂದಮೇಲಂತೂ ನಮ್ಮ ಮನೆ ಅಷ್ಟು ಗಲೀಜಿರುತ್ತೆ ನೋಡಿ. ನಾವು ಒಂದು ಬದಿಯಿಂದ ಕ್ಲೀನ್ ಮಾಡ್ದಂಗೂ ಮತ್ತು ಅವನು ಹಾಗೆ ಗಲೀಜು ಮಾಡ್ತಾ ಬರ್ತಾನೆ. ಮನೇಲಿ ಇದ್ದಾಗಂತೂ ನಾನು ಅವನು ಅದೆಷ್ಟು ಸಲ ಜಗಳ ಮಾಡ್ತಿದ್ವೋ ಏನೋ ಗೊತ್ತಿಲ್ಲ. ಇವಾಗ ನಾನಂತೂ ಅವ್ನು ಸುದ್ದಿಗೆ ಹೋಗೋದಿಲ್ಲ. ನಮ್ಮ ಮನೆಯವರು ಅವ್ನು ಸುದ್ದಿಗೆ ಹೋಗಬೇಡ ಅಂತ ಹೇಳಿದ್ದಾರೆ. ಹಾಗಾಗಿ ಅವನಿಗೆ ಅವ್ನ ಫ್ರೆಂಡ್ ಒಬ್ಬನು 9th ಅವನಿಗೆ ಕ್ವಶನ್ ಪೇಪರ್ಸ್ದು ಎಲ್ಲ ಒಂದು ಪ್ಯಾಕ್ ಮಾಡಿ ಕೊಟ್ಟಿದ್ದಾನೆ. ಅವನು ಹೊಸ ಬ್ಯಾಟ್ ಬಂದಿದ್ದಕ್ಕೆ ಅವನು ಬೇಗ ಎದ್ದು ಎಬ್ಸು ಅಂತ ಹೇಳಿದ್ದ ನನಗೆ 7 ಗಂಟೆಗೆ. ಅವನೇ 6:15 ಏನೋ ಎದ್ದು ಆಟ ಆಡೋದಕ್ಕೆ ಹೋಗ್ತೀನಿ ಅಂತ ಆಟ ಆಡೋದಕ್ಕೆ ಹೋದ. ಆದರೆ ಅಷ್ಟೊತ್ತಿಗೆ ಯಾರೂ ಬಂದಿರಲಿಲ್ಲ ಅಂತ ಆಟ ಆಡೋದಕ್ಕೆ. ಮತ್ತು ವಾಪಸ್ ಬಂದು ಆಮೇಲೆ ಮತ್ತೆ ಹೋದ ಅವನು. ನಮ್ಮ ಮನೆಯವ್ರು ಹೋದ್ಮೇಲೆ ನಾನು ನೆಲನ ಕಸ ಹೊಡ್ಕೊತಾ ಇದ್ದೀನಿ. ಅವರಿದ್ದಾಗ ಅದೆಲ್ಲ ಕ್ಲೀನ್ ಮಾಡಿಕೊಂಡೆ. ವಾಷಿಂಗ್ ಮಿಷಿನಿಗೆ ಇವತ್ತು ಬಟ್ಟೆ ಕೂಡ ಹಾಕಬೇಕು. ನೆನ್ನೆ ಸಂಜೆ ಎಲ್ಲ ತುಂಬಿ ಇಟ್ಟಿದ್ದೀನಿ. ಸಂಜೆ ಹೊತ್ತು ಬಟ್ಟೆನ ವಾಶ್ ಮಾಡಬಾರ್ದಂತೆ. ಹಾಗಾಗಿ ನಾನು ಬೆಳಗ್ಗೆನೇ ಬಟ್ಟೆನ ವಾಶ್ ಮಾಡ್ತೀನಿ. ಹಾಗೆ ನನಗೆ ಒಬ್ಬರು ಫ್ರೀಕ್ವೆಂಟಾಗಿ ಕಮೆಂಟನ್ನ ಹಾಕ್ತಾರೆ, ನಿಮ್ಮ ವಿಡಿಯೋ ತುಂಬ ಬೋರ್ ಆಗಿರುತ್ತೆ, ಅದೇ ರಾಗ ಅದೇ ಹಾಡು ಅಂತ ಒಬ್ಬರು ಹಾಕಿದ್ರು. ನಾವು ಡೈಲಿ ವ್ಲಾಗ್ನ ಮಾಡೋದ್ರಿಂದ ನಮಗೆ ಬೇರೆ ಥರ ಏನು ಮಾಡೋಕ್ಕಾಗುತ್ತೆ ಅಲ್ವಾ. ನಾವು ಏನು ಮಾಡ್ತೀವೋ ಅದನ್ನು ಮಾತ್ರ ತೋರಿಸ್ಬೇಕಾಗುತ್ತೆ. ಆಗದೇ ಇರೋದನ್ನ ಎಲ್ಲಿಂದ ತೋರಿಸ್ಲಿ. ನಾನೇನಾದರೂ ಹೊರಗಡೆ ಹೋಗಿರೋದನ್ನು ತೋರಿಸಿದ್ರು ಅದು ಕೆಲವೊಬ್ರಿಗೆ ಇಷ್ಟ ಆಗೋದಿಲ್ಲ. ಈಗಂತೂ ಊರಿಗೆ ಹೋಗಿ ಬಂದೆ. ಊರಿನ ವ್ಲಾಗ್ನ ತುಂಬ ಜನ ಇಷ್ಟಪಟ್ಟರು. ಊರಿನ ವ್ಲಾಗಲ್ಲಿ ಕೂಡ ಅದೇ ಥರ ಬಂದಿತ್ತು ಅವರದ್ದು. ನಾನು ಮತ್ತೆ ಏನು ಮಾಡೋಕ್ಕಾಗುತ್ತೆ, ಡೈಲಿ ವ್ಲಾಗಲ್ಲಿ ಇದೇ ನೋಡಬೇಕಾಗುತ್ತೆ. ನಿಮಗೆ ನನ್ನ ವಿಡಿಯೋಗಳು ಇಷ್ಟ ಆಗಿಲ್ಲ ಅಂದರೆ ಸಾರಿ, ನೋಡಬೇಡಿ, ಬಿಡಿ. ಬೇರೆ ನೀವು ಮೊಬೈಲಲ್ಲಿ ಹಾಗೆ ಸ್ಕ್ರಾಲ್ ಮಾಡ್ತಾ ಹೋದರೆ ನಿಮಗೆ ಬೇಕಾದಷ್ಟು ನಿಮಗೆ ಇಷ್ಟ ಆಗೋಂಥ ವಿಡಿಯೋಗಳು ಸಿಗುತ್ತೆ. ವಿಡಿಯೋ ಬೋರಿಂಗ್ ಅನಿಸಿದ್ರೆ ನೀವು ವಿಡಿಯೋನ ನೋಡೋದು ಸ್ಕಿಪ್ ಮಾಡಿಬಿಡಿ ಅಷ್ಟೇ. ಬಂದ್ರಾ? ಇವಾಗ ಬರ್ತಾರೆ. ಬರ್ರಿ 7:15 ಅಂದ್ಕೊಳ್ಳಿ. ಬೈ ಆಗ್ಬಿಟ್ಟು ಇಲ್ಲ. ಹಾಂ, 2 ಒಯ್ಯಿ. ಕರ್ಕೊಂಡೋಗ ಅವನ್ನ. ಬಾಲ್ ಲೆಕ್ಕ ಬರ್ತಾನೆ ಅಲ್ಲ, ಬಾಲ್ ಆರ್ಸ್ಕೊಂಡು ಕೊಡ್ತಾನೆ. ನನಗೆ ಜೋರು ಮಾಡ್ತೀಯಲ್ಲ. ಶ್ರೇಯು 7 ಗಂಟೆಗೆ ಹೋಗಿ ನೋಡ್ಕೊಂಡು ಬಂದ. ಬೇಗ ಎದ್ದು ಬಂದ ಅವನು. 6:15 ಎದ್ದು ಬಂದ. ನಮ್ಮನ್ನ ಜಸ್ಟ್ ಹೋದ್ರು. ನಾನು ಅವ್ರ ಸುಮಾರು ಮಾತಾಡ್ತಾ ಕುತ್ಕೊಂಡ್ವಿ. ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ಹೊರಗೆ ಕುತ್ಕೊಬಿಟ್ವಿ ನಾವು. ಆಮೇಲೆ ಶ್ರೇಯು ಎದ್ದು ಬಂದ. ಅವನು 7 ಗಂಟೆಗೆ ಬರ್ತೀನಿ ಅಂತ ಹೇಳಿ ಬಂದಿದ್ದಂತೆ. ನೆನ್ನೆ ಹೋದರೆ ಒಬ್ಬರು ಇಲ್ಲ, ಮಲಗಿದ್ರಂತೆ. ಆಮೇಲೆ ಒಂದು ರೌಂಡ್ ಹೋಗಿ ಮತ್ತೆ ಹೋಗಿದ್ದಾನೆ. ಅವಾಗ ಎದ್ದು ಬಂದಿದ್ದಾರಂತೆ. ಈಗ ಮತ್ತೆ ಹೋದ. ಮತ್ತು ಬಂದು ಟ್ಯೂಷನ್ಗೆ ಹೋಗ್ಬೇಕು ಬೇರೆ ಅವನು. ಆಟ ಹುಚ್ಚಿಗಾಗಿ ನಾನು ಶಿವಮೊಗ್ಗ ಹೋಗೋದನ್ನ ಕ್ಯಾನ್ಸಲ್ ಮಾಡಿದ್ದಾನೆ. ಕಡಲೆಬೇಳೆ, ಸ್ವಲ್ಪ ಇದು ಹಸಿಮೆಣಸು, ಎಳ್ಳು, ಕಪ್ಪೆಳ್ಳು, ಇದೆಷ್ಟು 3 ವರ್ಷದ ಏನೋ. ಈಗ ಶ್ರೇಯು ಇಲ್ಲದೆ ಇರೋದಕ್ಕೆ ನಾನು ಈ ಎಳ್ಳು ಚಟ್ನಿ ಮಾಡಿದೆ. ಅವ್ನು ಬಂದಾಗ ಮಾತ್ರ ಈ ಎಳ್ಳು ಚಟ್ನಿನ ಮಾಡ್ತೀನಿ. ಇಲ್ಲ ಅಂದರೆ ಬದನೆಕಾಯಿ ಬಜ್ಜಿ ಮಾಡಿಬಿಡ್ತೀನಿ. ಕಡುಬು ಬಂತೀನಿ ನಾನೊಬ್ಬಳು. ಏನದು ಬಾಳೆಕಾಯಿ ತನ್ನಿ, ಬಾಳೆಕಾಯಿ ಬಜ್ಜಿ ಕಡುಬು ತಿನ್ನೋಣ ಅಂತ ಅಂದ್ಕೊಂಡೆ. ನಮ್ಮನವ್ರಿಗೆ ಹೇಳಿದ್ರು ತರಲೇ ಇಲ್ಲ. ಬಾಳೆ ಎಲೆ ತರ್ರಿ ಅಂತ ಹೇಳ್ತಾ ಇದ್ದೀನಿ, ಅದನ್ನೂ ತರಲಿಲ್ಲ. ನಿನ್ನೆ ಅಂತ ಇದ್ದೀವಿ ಬಾಳೆಲೆ ತರಬೇಕು ಹೇಳಿದೆಲ್ಲ, ತಂದೇ ಇಲ್ಲ ಅಂತಿದ್ದು. ಇದು ಎಳ್ಳು ಚಟ್ನಿ ಚೆನ್ನಾಗಾಗುತ್ತೆ. ಕಡಲೆ ಬೇಳೆಕ್ಕಿಂತಲೂ ಕಡಲೆ ಕಾಳು ಇರುತ್ತೆ ಗೊತ್ತಾ, ಇಡೀ ಕಡಲೆ, ಅದು ಹಾಕಿದ್ರು ಚೆನ್ನಾಗಾಗುತ್ತೆ. ನಮ್ಮ ಶ್ರೇಯು ಹಂಗೇನು ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಅದು ತಿನ್ನೋದಿಲ್ಲ. ನಾನು ಇವತ್ತು ಎದ್ದಿದ್ದು ಕೂಡ ಬೇಗ ಆಗಿತ್ತಲ್ವ. ಹಾಗಾಗಿ ನಮ್ಮ ಮನೆಯವರು ಬೇಗನೆ ಫೋನ್ ಮಾಡಿದ್ರು, ಟೀ ಕುಡ್ದಿಯಾ ಅಂತ. ನಾನು ಯಾವಾಗಲೂ ಹೇಳ್ತೀನಿ ಗೊತ್ತಾ, ಊರಿಗೆ ಹೋದ ತಕ್ಷಣ ಅವರು 1 ಗಂಟೆ ಬಿಟ್ಟು ಟೀ ಕುಡ್ದಿಯಾ ಅಂತ ಫೋನ್ ಮಾಡ್ತಾರೆ. ನಾನು 99.9% ನಾನು ಟೀ ಕುಡ್ದಿರಲ್ಲ ಅವ್ರು ಫೋನ್ ಮಾಡಿದಾಗ. ಆಮೇಲೆ ಟೀ ಕುಡಿ, ಎದ್ದು ತುಂಬ ಹೊತ್ತಾಯ್ತಲ್ವ ಅಂತ ಹೇಳ್ತಾರೆ. ಅವರಿಗೆಲ್ಲ ಏನು ಗೊತ್ತಾ, ಎದ್ದು ಮುಖ ತೊಳೆದು ಅವ್ರದ್ದೆಲ್ಲ ಕೆಲಸ ಆದ ನಂತರ ತಕ್ಷಣ ಟೀ ಕುಡಿತಾರೆ. ನಾನು ಹಾಗಲ್ಲ, ನೀರು ಕುಡಿದು ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಾನು ಟೀನ ಕುಡಿತೀನಿ. ನಾನು ಬೆಳಗ್ಗೆನೇ ಜಾಸ್ತಿ ನೀರು ಕುಡಿತೀನಿ. ಆಮೇಲೆ ನಾನು ನೀರು ಕುಡಿಯೋದು ತುಂಬ ಕಮ್ಮಿ. ನಾನು ಬೆಳಗ್ಗೆ ಎಷ್ಟು ನೀರು ಕುಡಿತೀನೋ ಅಷ್ಟು ಇನ್ನು ನೆಕ್ಸ್ಟ್ ಡೇನೇ ಅಷ್ಟು ನೀರು ಕುಡಿಯೋದು. ನಾನು ಸ್ವಲ್ಪ ನೀರು ಕುಡಿಯೋದು ಕಮ್ಮಿ. ನಮ್ಮ ಮನೆಯವ್ರು ಯಾವಾಗಲೂ ಬೈತಿರ್ತಾರೆ. ಹಾಗಾಗಿ ನಾನು ಬೆಳಗ್ಗೆ ಎಷ್ಟಾಗುತ್ತೋ ಅಷ್ಟು ನೀರನ್ನು ಕುಡ್ಕೊಂಡ್ಬಿಡ್ತೀನಿ. ಒಂದೊಂದು ಸಲ ಈ ಥರ ಸಣ್ಣ ಸಣ್ಣ ವಿಷಯಗಳೇ ಒಂಥರ ಖುಷಿ ಕೊಡುತ್ತೆ ಅಂತಾರಲ್ವ, ಹಾಗೆ
ನಾನು ಅಷ್ಟೇ ನಮ್ಮನೆಯವ್ರು ಫೋನ್ ಬರಲಿ ಅಂತ ಕಾಯ್ತಾ ಇರ್ತೀನಿ, ಇಲ್ಲ ಬಂದಿಲ್ಲ ಅಂದರೆ ಯಾಕೆ ಇಷ್ಟೊತ್ತಾದರೂ ಮಾಡಿಲ್ಲ ಅಂತ ಅವ್ರ ಫೋನಿಗಾಗಿ ಕಾಯ್ತಾ ಇರ್ತೀನಿ. ಅದೇ ನಾವು ಹೆಣ್ಮಕ್ಳು ಹೆಂಗೆ ಗೊತ್ತಾ, ಸಣ್ಣ ಸಣ್ಣ ವಿಷಯದಲ್ಲೇ ಒಂಥರ ಖುಷಿ ಪಡೋದು ಅಂತಾರಲ್ಲ, ನಾವೆಲ್ಲ ಅಲ್ಪ ತೃಪ್ತರು ಅನಿಸುತ್ತೆ. ನಾನಂತೂ ಹಾಗೇನೆ, ನಾನು ಅವ್ರ ಫೋನಿಗಾಗಿ ಕಾಯ್ತಾ ಇರ್ತೀನಿ, ಇನ್ನೂ ಫೋನ್ ಬಂದಿಲ್ಲಲ್ಲ ಅಂತ ಹೇಳಿ. ಹಾಗೆ ಬದನೆಕಾಯಿ ಇತ್ತು ಒಂದು, ಅದನ್ನು ನಾನು ಸುಟ್ಟು ಇಟ್ಟಿದ್ದೀನಿ. ಎಳ್ಳು ಚಟ್ನಿಗೆ ನಾನು ಎಳ್ಳು ಕಡಲೆಬೇಳೆ ಹಾಗೆ ಹಸಿಮೆಣಸು ಹಾಕಿ ಹುರಿದಿದ್ದೆ. ಅದಕ್ಕೇ ನಾನು ಉಪ್ಪು, ಸ್ವಲ್ಪ ಹುಣಸೆ ಹುಳಿ, ಆಮೇಲೆ ಬೆಳ್ಳುಳ್ಳಿ ಹಾಕಿ ಕಾಯಿ ತುರಿ ಹಾಕಿ ಅದನ್ನು ನಾನು ರುಬ್ಕೊತೀನಿ. ಟೀ ಕುದೀತಾ ಇತ್ತಲ್ವ, ಅಷ್ಟೊತ್ತಿಗೆ ಕಡುಬಿನ ಹಿಟ್ಟನ್ನು ಕೂಡ ನಾನು ಹಾಕಿದ್ದೆ. ಅದು ತುಂಬ ತಣ್ಣಗಾದರೂ ಕೂಡ ಚೆನ್ನಾಗಾಗಲ್ಲ, ಸ್ವಲ್ಪ ಬಿಸಿ ಬಿಸಿ ಬೆಚ್ಚಗಿರ್ತಾ ಈ ಥರ ನಾದ್ಕೋಬೇಕು. ಇವತ್ತು ನನಗೆ ಕಡುಬಿನ ಹಿಟ್ಟು ಸ್ವಲ್ಪ ಬೇಯಬೇಕಿತ್ತು ಅಂತ ಅನಿಸ್ತು ನನಗೆ. ಆಮೇಲೆ ಕಡುಬು ಮಾತ್ರ ತುಂಬಾ ಚೆನ್ನಾಗಾಗಿತ್ತು, ಬೆಂದಿತ್ತು. ಆದರೆ ನನಗೆ ಯಾಕೋ ಹಂಗೆ ಅನ್ನಿಸ್ತು, ಸ್ವಲ್ಪ ನೀರು ಜಾಸ್ತಿ ಹಾಕಿದ್ದೆ ಅನಿಸುತ್ತೆ, ಸ್ವಲ್ಪ ಮೆತ್ತಗಾಗಿತ್ತು. ಹಾಗಾಗಿ ನಾನು ನಾದಬೇಕಿದ್ರೆ ಕೈಗೆ ನೀರೇನು ಹಚ್ಕೊತಾ ಇಲ್ಲ, ಬರೀ ಹಾಗೆ ನಾದ್ತಾ ಇದ್ದೀನಿ. ಆಮೇಲೆ ಕಡುಬನ್ನ ಕಟ್ಟಬೇಕಿದ್ರೆ ನೀರು ಹಚ್ಕೊಂಡು ಕಡುಬನ್ನ ಮಾಡಿದೆ. ಟೀ ಕುದಿಯೋದ್ರೊಳಗೆ ಕಡುಬಿನ ಹಿಟ್ಟನ್ನ ನಾದಿ ಇಟ್ಕೊಂಡ್ರೆ ಟೀ ಎಲ್ಲ ಕುಡ್ದಾದ ನಂತರ ಇನ್ನೇನು ಶ್ರೇಯು ಬರ್ತಾನೆ, ಬಂದ ಮೇಲೆ ನಾನು ಕಡುಬನ್ನ ಬೇಯೋದಕ್ಕೆ ಹಾಕೋಣ ಅಂತ ಈಗ ನಾದಿ ಇಟ್ಕೊತಾ ಇದ್ದೀನಿ. ಇದೆಯಾ ಟೋಲ್ ಮಾಡಿದ್ಯಾ? ಇಲ್ಲ ಮಗ, ಮಸ್ತಾಗಿದೆ, ಬಾಯಿ ನೀರು ಬರ್ತಾ ಇದೆ. ಶ್ರೇಯು ಕೇಳ್ತಾ ಇದ್ದ ಮಸ್ತಾಗಿದೆಯಾ ಕಡುಬು ಅಂತ. ಮಸ್ತಾಗಿದೆ ತಿನ್ನು ಅಂತ ಅಂದೆ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು. ನಾನು ಸಣ್ಣ ಉರಿ ಮಾಡಿ ಹಾಗೆ ಒಲೆ ಮೇಲೆ ಇಟ್ಟಿದ್ದೆ. ಬೇಗನೆ ಬಂದರು ಅವರು ಕೂಡ. ಆದರೆ ಅವ್ರು ಅಷ್ಟು ಬೇಗ ಬರ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ನಾನು ಫೋನ್ ಕೂಡ ಮಾಡಿರಲಿಲ್ಲ. ಶ್ರೇಯು ಆಟ ಆಡೋಕ್ಕೆ ಹೋದನು, ಬೇಗ ಬಂದುಬಿಟ್ಟ. ಕಡುಬು ತಣ್ಣಗಾದರೆ ಚೆನ್ನಾಗಿರಲ್ಲ. ಸದ್ಯ ಅವರು ಬಿಸಿ ಬಿಸಿ ಇರಬೇಕಿದ್ರೇ ಬಂದರು. ನಾನು ಸಣ್ಣ ಉರಿ ಮಾಡಿ ಒಲೆ ಮೇಲೆ ಇಟ್ಟಿದ್ದೆ. ತಿಂಡಿ ಆಯಿತು. ನಾನು ಊರಿಂದ ಬಂದಾಗಿಂದ ತಿಂಡಿ ಊಟ ಕಂಟ್ರೋಲೇ ಇಲ್ದಂಗೆ ಆಗಿಬಿಟ್ಟಿದೆ. 2 ಕಡುಬು, 1 ದೋಸೆ, 1 ರೊಟ್ಟಿ ಈ ಥರ ತಿನ್ನೋಳು. ಈಗೆಲ್ಲ 2 ಜಾಸ್ತಿ ಆಗಿಬಿಟ್ಟಿದೆ. 4 ಕಡುಬು ತಿಂದೆ. ಬಜ್ಜಿನೂ ಚೆನ್ನಾಗಿತ್ತು, ಚಟ್ನಿ ಕೂಡ ಚೆನ್ನಾಗಿತ್ತು. ನಾನು ಚಟ್ನಿ ತಿಂದೆ ತುಂಬ ದಿನ ಆಗೋಗಿತ್ತು. ಶ್ರೇಯು ಬಂದಮೇಲೆ ಮಾಡಿದ್ದೀನೋ ಇಲ್ಲ ನನಗೂ ನೆನಪಿಲ್ಲ. ಶ್ರೇಯು ಬಂದಾಗ ಮಾತ್ರ ಎಳ್ಳು ಚಟ್ನಿ ಆಗುತ್ತಾ. ಅದಕ್ಕೆ ನಮ್ಮ ಮನೆಯವರು ಚಿಕ್ಕಮ್ಮ ಇದನ್ನು ಮಾಡ್ತಾರೆ, ಈರುಳ್ಳಿ ಚಟ್ನಿ ಮಾಡ್ತಾರೆ, ಚೆನ್ನಾಗಿರುತ್ತೆ. ನಾನು ಅವ್ರ ಹತ್ರ ಕೇಳಿದ್ದೀನಿ, ಆ ರೆಸಿಪಿ ನನಗೀಗ ಮರ್ತೋದಂಗೆ ಆಗುತ್ತೆ. ಇನ್ನು ಬರೆದು ಇಟ್ಕೊಬೇಕು ಅದನ್ನು. ಅವ್ರು ಕಡುಬು ಮಾಡಿದಾಗೆಲ್ಲ ಈರುಳ್ಳಿ ಚಟ್ನಿ ಮಾಡ್ತಾರೆ. ಈರುಳ್ಳಿ ಚೂರು ಉದ್ದಿನ ಬೇಳೆ,
ಕರಿಬೇವು ಬೆಳ್ಳುಳ್ಳಿ ಹಾಕಿ ಹುರಿದ್ಬಿಟ್ಟು ಎಣ್ಣೆಯಲ್ಲಿ ಖಾರದ ಪುಡಿ ಉಪ್ಪು ಹುಳಿ ಬೆಲ್ಲ ಹಾಕ್ತಾರೆ. ಅದು ಅಂದರೆ ಬೇಯಿಸಲ್ಲ, ಹಸಿದೆ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಅದು ಹಾಗೆ ಅಲ್ವಾ, ಒಬ್ಬೊಬ್ಬರದ್ದು ರೆಸಿಪಿಗಳು ಅವ್ರವ್ರ ಕೈಯಲ್ಲೇ ಚೆನ್ನಾಗಿರುತ್ತೆ. ಬೆಳಗ್ಗೆ ತಿಂಡಿ ಅಂತೂ ಆಯಿತಾ. ಹಾಗಾಗಿ ಮಧ್ಯಾಹ್ನ ಈಗ ಅಡುಗೆಗೆ ದಾಲ್ ಮಾಡೋಣ ಅಂತ ಹೇಳಿ ಮಸೂರು ದಾಲ್ ಹಾಗೆ ಇದು ಹೆಸರು ಬೇಳೆ ತೊಗರಿಬೇಳೆ ಮೂರನ್ನು ನಾನು ಸಮ ಪ್ರಮಾಣದಲ್ಲಿ ಹಾಕಿದ್ದೀನಿ. ಮಸೂರು ದಾಲ್ನ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಆ ಬೇಳೆ ತೊಳೆದಿರೋ ನೀರು ಗಿಡಕ್ಕೆ ಹಾಕಿದ್ರೆ ಒಳ್ಳೆಯದಂತೆ. ಹಾಗಾಗಿ ಅದನ್ನು ನಾನು ಗಿಡಕ್ಕೆ ಹಾಕೋಣ ಅಂತ ತೆಗೆದು ಇಟ್ಕೊತಾ ಇದ್ದೀನಿ. ಫಸ್ಟ್ ಸಲ ತೊಳೆದಿರೋದನ್ನು ಎಷ್ಟು ಕ್ಲೀನ್ ಮಾಡಿದ್ರು ನಮ್ಮನೇಲಿ ನೋಡಿ. ಬೆಳಗ್ಗೆ ಎದ್ದು ಕ್ಲೀನ್ ಮಾಡಿದ್ದೀನಲ್ಲ, ಪರಿಸ್ಥಿತಿ ನೋಡಿ. ಯಾರಾದರೂ ಬಂದಾಗ ನಮ್ಮನೆ ಹೀಗೆ ಇರೋದು. ಬಾ ದಾಲ್ ಮಾಡ್ತಾ ಇದ್ದೀನಲ್ಲ, ಅದ್ರ ಜೊತೆ ಬೆಂಡೆಕಾಯಿ ಮತ್ತು ಆಲೂಗಡ್ಡೆ ಫ್ರೈ ಮಾಡೋಣ ಅಂತ. ಬೆಂಡೆಕಾಯಿ ಚೆನ್ನಾಗಿತ್ತು ತಂದಿದ್ದು, ಹಾಗಾಗಿ ಅದನ್ನು ಕೂಡ ಈ ಥರ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಮಧ್ಯ ಸೀಳ್ಬಿಟ್ಟು ಕೂಡ ಕಟ್ ಮಾಡ್ಬೋದು. ಈ ಥರ ಹಾಕಿದ್ರೆ ಚೆನ್ನಾಗಿರುತ್ತೆ. ಈ ಥರ ಹಾಕಿದಾಗ ಹುಳ ಇರಲ್ವಾ ಅಂತ ಕೇಳ್ತೀರಾ. ಕಟ್ ಮಾಡಿದಾಗ ಗೊತ್ತಾಗುತ್ತಲ್ವ, ಹುಳ ಇದ್ದಿದ್ದೇನಾದರೂ ಗೊತ್ತಾದರೆ ನಾನು ಆ ಬೆಂಡೆಕಾಯಿನ ಹಾಕಿದ್ರೆ ಹಾಗೆ ತೆಗೆದುಬಿಡ್ತೀನಿ. ಶ್ರೇಯು ಆಟಾಡೋದಕ್ಕೆ ಹೊರಟಿದ್ದ, ಡೈನಿಂಗ್ ಟೇಬಲ್ ಒಂಚೂರು ಒರೆಸ್ಕೊಡೋ ಅಂತ ಹೇಳಿದೆ. ಹಾಗಾಗಿ ಅವನು ಡೈನಿಂಗ್ ಟೇಬಲ್ನ ಒರೆಸ್ತಾ ಇದ್ದಾನೆ. ಇವತ್ತು ನಾನು ಟೊಮೆಟೊ ಜಾಸ್ತಿ ಹಾಕಿ ದಾಲ್ ಮಾಡೋಣ ಅಂತ. ಇದಕ್ಕೇನೋ ಟೊಮೆಟೊ ಪಪ್ಪು ಅಂತನೋ ಏನೋ ಹೇಳ್ತಾರೆ. ನಾನು ಇದನ್ನು ವೀಡಿಯೋದಲ್ಲಿ ನೋಡಿದ್ದೆ, ಆದರೆ ನಾನು ಅಷ್ಟು ಟೊಮೆಟೊ ಹಾಕಿಲ್ಲ. ಒಂದು 2 ಟೊಮೆಟೊ ಹಾಕಿದ್ದೀನಿ. ಬೇಳೆ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಸಂಜೆ ಹುಡಿದ್ರೆ ಚಪಾತಿ ಏನಾದ್ರು ಮಾಡೋದಕ್ಕಾಗುತ್ತೆ ಅಂತ. ಹಾಗೆಯೇ ಟೊಮೆಟೊ ಹೆಚ್ಚಿದ್ದೆ ಅಲ್ಲ, ಅದರ ರಸ ಬಂದಿತ್ತು. ಅದನ್ನು ನಾನು ಬೀಜನ ಗಿಡ ಹಾಕೋದಕ್ಕೆ ಅಂತ ತೆಗೆದಿಟ್ಕೊಂಡು ಆ ರಸನ ಈ ಥರ ಸೋಸಿ ಇಟ್ಕೊಂಡಿದ್ದೆ. ಅದಕ್ಕೆ ನಾನು ಕಡಲೆ ಹಿಟ್ಟು ಹಾಗೆಯೇ ಸ್ವಲ್ಪ ಜೇನುತುಪ್ಪನ ಸೇರಿಸಿ ಮುಖ ಮತ್ತು ನಾನು ಕೈಗೆ ಹಚ್ಕೊತೀನಿ. ಕೈಗೆ ಇವಾಗ ಹಚ್ಕೊಳ್ಳೋದಿಲ್ಲ, ಸ್ನಾನಕ್ಕೆ ಹೋಗೋದಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ಇದನ್ನು ಹಚ್ಕೊತೀನಿ. ಶ್ರೇಯಿಗೂ ಕೂಡ ಹಚ್ಕೊ ಅಂತ ಹೇಳಿದ್ದೀನಿ. ಅವನಂತೂ ಹೆಂಗಾಗಿದ್ದಾನೆ ಅಂದರೆ ಫುಲ್ಲು ಟ್ಯಾನ್ ಆಗಿಬಿಟ್ಟಿದ್ದಾನೆ. ಕುತ್ತಿಗೆ ನೋಡೋ ಹಾಗಿಲ್ಲ, ಹಾಗೆ ಆಗಿದ್ದಾನೆ. ಐಬ್ರೋ ಕೂಡ ಇವತ್ತು ಮಾಡಿಸ್ಬೇಕಾಗಿತ್ತು, ಮಾಡ್ಸೋಕ್ಕೆ ಹೋಗೋಕ್ಕೆ ಆಗಿಲ್ಲ. ಯಾವಾಗ ಹೋಗ್ತೀನೋ ಗೊತ್ತಿಲ್ಲ. ತುಂಬ ಏನು ಬಂದಿಲ್ಲ, ವೀಡಿಯೋದಲ್ಲಿ ಅಷ್ಟು ಕಾಣೋದಿಲ್ಲ, ಆದರೆ ಎದುರಿಗೆ ನೋಡಿದಾಗ ಗೊತ್ತಾಗುತ್ತೆ. ನನ್ನ ಐಬ್ರೋ ತುಂಬ ತಿಕ್ಕಾಗಿದೆ. ಹಾಗೆ ಕೆಲಸ ಎಲ್ಲ ಆಯಿತು, ಸ್ನಾನ ಕೂಡ ಆಯಿತು, ಪೂಜೆನೂ ಆಯಿತು. ಈಗ ಅಡುಗೆ ಮಾಡೋಣ ಅಂತ ಬಂದಿದ್ದೀನಿ. ಶ್ರೇಯು ಟ್ಯೂಷನ್ನಿಗೆ ಹೋದನು, ಲೇಟಾಗಿ ಬರ್ತಾನೆ. ಇವತ್ತಂತೂ ತುಂಬ ಲೇಟಾಗಿ ಬಂದಿದ್ದ. ದಾಲ್ಗೆ ನಾನು ಸ್ವಲ್ಪ ಬೆಣ್ಣೆ ಹಾಗೆ ಎಣ್ಣೆ, ಜೀರಿಗೆ, ಸಾಸಿವೆ ಹಾಕಿದ್ದೀನಿ. ಹಾಗೆಯೇ ಒಣಮೆಣಸು, ಟೊಮೆಟೊ ಹಾಗೆ ಈರುಳ್ಳಿ ಸ್ವಲ್ಪ ಕೆಂಪಾದ ನಂತರ ಸ್ವಲ್ಪ ಅಚ್ಕಾರದ ಪುಡಿನ ಹಾಕಿದ್ದೀನಿ. ಆನಂತರ ಬೇಯಿಸಿರೋ ಬೇಳೆನ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಉಪ್ಪು ಹಾಕಿದ್ರೆ ದಾಲ್ ರೆಡಿ ಆಗುತ್ತೆ. ಕುದಿಯೋ ಟೈಮ್ಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ. ಇವತ್ತೇನಾಯಿತು ಅಂದರೆ ದಾಲ್ ತುಂಬ ಗಟ್ಟಿಯಾಗಿಬಿಟ್ಟಿತ್ತು, ಸ್ವಲ್ಪ ನೀರು ಮಾಡಬೇಕಾಗಿತ್ತು. ನಾನು ರಾತ್ರಿಗೆ ಚಪಾತಿಗೂ ಆಗುತ್ತೆ ಅಂತ ಸ್ವಲ್ಪ ಗಟ್ಟಿ ಮಾಡಿದೆ. ಶ್ರೇಯು ಜೀರಾ ರೈಸ್ ಮಾಡು ಅಂತ ಹೇಳಿ ಹೋಗಿದ್ದ. ನನಗೆ ಅದು ದಾಲ್ ಜೊತೆ ಜೀರಾ ರೈಸ್ ಅಷ್ಟು ಇಷ್ಟ ಆಗೋದಿಲ್ಲ. ಹಾಗಾಗಿ ನಾನು ನಾರ್ಮಲ್ ರೈಸನ್ನೇ ಸ್ವಲ್ಪ ತುಪ್ಪ ಹಾಕಿ ಮಾಡಿದ್ದೆ. ಹಾಗೆ ಬೆಂಡೆಕಾಯಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡೋದಕ್ಕೆ ನಾನು ಈರುಳ್ಳಿ ಹಾಗೆ ಟೊಮೆಟೊ, ಎಣ್ಣೆ ಮತ್ತು ಸಾಸಿವೆ ಹಾಕಿದ್ದೆ. ಇದಕ್ಕೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಅದನ್ನು ಕೂಡ ಚೂರು ಹಾಕ್ಬೋದು. ನಾನೇನು ಇವತ್ತು ಹಾಕಿಲ್ಲ. ಒಂದು 1/4 ಭಾಗದಷ್ಟು ಬೆಂಡೆಕಾಯಿ ಬೆಂದ ನಂತರ ನಾನು ಆಲೂಗಡ್ಡೆನ ಈ ಥರ ಚೌಕ ಕಟ್ ಮಾಡಿ ಹಾಕಿದ್ದೀನಿ. ಬೇಗನೂ ಬೇಯುತ್ತೆ ಮತ್ತು ತಿನ್ನೋದಕ್ಕೆ ಕೂಡ ಚೆನ್ನಾಗಾಗುತ್ತೆ ಅಂತ. ಹಾಗೆ ನಂದು ಅಡುಗೆ ಎಲ್ಲ ಆಗಿತ್ತು. ಶ್ರೇಯು ಟ್ಯೂಷನ್ನಿಂದ ಬಂದೇ ಇರಲಿಲ್ಲ. ಹಾಗಾಗಿ ನಮ್ಮ ಮನೆಯವರು ಹೋಗಿದ್ರು, ಅವನು ನಾನು ಕರ್ಕೊಂಬರ್ತೀನಿ ಅಂತ. ಅವನಿಲ್ಲ, ಅವನೇನೋ ಮಾಡ್ತಾಯಿದ್ನಂತೆ. ಹಾಗಾಗಿ ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀನಿ ಅಂತ ಹೇಳ್ದೆ. ಅದಕ್ಕೆ ನಮ್ಮ ಮನೆಯವರು ನಾನು ಊಟ ಮಾಡ್ತಾಯಿದ್ವಿ. ಟೈಮ್ ಆಲ್ರೆಡಿ 2 ಗಂಟೆ ಆಗೋಗಿದೆ. ಅವನು ಅಷ್ಟೊತ್ತಾದರೂ ಬರದೇ ಹೋಗಿದ್ದು ನೋಡಿ. ಫೋನ್ ಮಾಡ್ತಾಯಿದ್ದೀನಿ, ಅವನು ಟ್ಯೂಷನ್ ಹುಡುಗ ಕೂಡ ಫೋನ್ ಎತ್ತುತ್ತಾ ಇಲ್ಲ. ಒಂದೊಂದು ಸಲ ಮಾಡಿದಾಗ ಬ್ಯುಸಿ ಅಂತ ಬರ್ತಾಯಿತ್ತು. ನಾನು ಒಂದು ಸಲ ಗಾಬರಿ ಆಗಿಬಿಟ್ಟೆ, ಶ್ರೇಯು ಇಷ್ಟೊತ್ತಾದರೂ ಮನೆಗೆ ಬಂದಿಲ್ಲಲ್ಲ ಅಂತೇಳಿ. ಹಾಗೆ ನಮ್ಮ ಮನೆಯವರು ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಹೋದರು. ಹಾಗೆ ಬರಬೇಕಿದ್ರೆ ಐಸ್ ಕ್ರೀಮ್ನ ಕೂಡ ತೊಗೊಬಂದರು. ನಾವೇನು ಊಟ 1-2 ತುತ್ತು ಊಟ ಮಾಡಿದ್ವೇನೋ ಅಷ್ಟೊತ್ತಿಗೆ ಶ್ರೇಯುನೂ ಬಂದ. ಹಾಗೆ ಅವನು ನಮ್ಮ ಜೊತೆಗೆ ಕುತ್ಕೊಂಡು ಊಟ ಕೂಡ ಮಾಡ್ದ. ಊಟ ಆದಮೇಲೆ ಈಗ ಐಸ್ ಕ್ರೀಮ್ ತಿಂತಾ ಇದ್ದಾನೆ. ಏನು ಗೊತ್ತಾ, ಈ ದೊಡ್ಡ ಫ್ಯಾಮಿಲಿ ಪ್ಯಾಕ್ ಐಸ್ ಕ್ರೀಮ್ ತಂದರೆ ಇಡೀ ದಿನ ಅದನ್ನೇ ತಿಂದು ಖಾಲಿ ಮಾಡಿಬಿಡ್ತಾನೆ. ಇವತ್ತೊಂದು ಸ್ವಲ್ಪ ತಿನ್ನಬೇಕು, ನಾಳೆ ಊಟ ಆದಮೇಲೆ ತಿನ್ನಬೇಕು, ಆ ಥರ ಏನೂ ಇಲ್ಲ. ನನಗೆ ವೆನಿಲಾ ಯಾಕೋ ಅಷ್ಟು ಇಷ್ಟ ಆಗಿಲ್ಲ. ನನಗೆ ಮ್ಯಾಂಗೋ ಆದರೆ ಇಷ್ಟ ಆಗುತ್ತೆ. ಮ್ಯಾಂಗೋ ಇರಲಿಲ್ಲಂತೆ, ಹಾಗಾಗಿ ವೆನಿಲಾ ತೊಗೊಂಡು ಬಂದಿದ್ದರು. ಅದ್ರ ಜೊತೆಗೆ ನನಗೆ ಪಾನ್ ಕೂಡ ತೊಗೊಬಂದಿದ್ರು. ಹಾಗೆ ಎಲ್ಲ ಕುತ್ಕೊಂಡು ಮೂವಿನ
ನೋಡ್ತಾ ಇದ್ವಿ ಮಧ್ಯಾಹ್ನ ಯಾವುದೋ ಹಾಕಿದ್ರು ನಾನೊಂದು ಸ್ವಲ್ಪ ಹೊತ್ತು ನೋಡಿ ಆಮೇಲೆ ಎಡಿಟಿಂಗಿಗೆ ಹೋದೆ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೆಯೇ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.